Dear students, in the previous class we are learning about Alauddin Khilji and his achievements. Already we learned his campaigns about North Indian and South Indian campaign. In a North Indian campaign, the two generals Nazrat Khan and Ulugh Khan played important role. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ಕ್ಲಾಸ್ನಿಂದ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವನ ಸಾಧನೆಗಳ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ವಿ. ಅಲ್ಲಿ ಅವನ ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳ ಕುರಿತಾದಂತೆ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಅದರಲ್ಲಿಯೂ ಉತ್ತರ ಭಾರತದ ದಂಡಯಾತ್ರೆ ಅನ್ನುವಂಥದ್ದು ನಜರತ್ ಖಾನ್ ಮತ್ತು ಉಲುಗ್ ಖಾನ್ ಅನ್ನುವಂತಹ ಇಬ್ಬರು ಪ್ರಸಿದ್ಧ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಿಂದ ಪೂರ್ತಿಗೊಂಡಿತ್ತು ಅನ್ನುವಂಥದ್ದಾಗಿ ನಾವು ಈಗಾಗಲೇ ಅರಿತಿದ್ದೇವೆ. ಆ್ಯಂಡ್ ಸೌತ್ ಇಂಡಿಯನ್ ಕ್ಯಾಂಪೇನ್ ಇಟ್ ವಾಸ್ ಕಂಪ್ಲೀಟೆಡ್ ಬೈ ಮಲಿಕ್ ಕಾಫರ್. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆ ಅನ್ನುವಂಥದ್ದು ಮಲಿಕ್ ಕಾಫರ್ ಅನ್ನುವಂಥ ದಂಡನಾಯಕನಿಂದಾಗಿ ಪೂರ್ತಿಗೊಂಡಿತ್ತು ಅನ್ನುವಂಥದ್ದನ್ನು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಬಂದಂತೆ ಇನ್ನು ನಾರ್ತ್ ಇಂಡಿಯನ್ ಕ್ಯಾಂಪೇನ್ ಅಲ್ಲಾವುದ್ದೀನ್ ಖಿಲ್ಜಿ ಕಾಂಕ್ವೆರ್ಡ್ ಗುಜರಾತ್, ರಣಥಂಬೋರ್, ಮೇವಾರ್ ಆರ್ ಚಿತ್ತೋರ್ and also other states like Malwa, Ujjain, Mandu, Dhar, Chanderi and Jolar, and also successfully stopped the raids of Mongols. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ನಾವು ಅಧ್ಯಯನವನ್ನು ಮಾಡಿದಂತೆ ಗುಜರಾತ್ನ ಮೇಲಿನ ದಿಗ್ವಿಜಯ, ಆಮೇಲೆ ರಣಥಂಬೋರ್ನನ್ನು ವಶಪಡಿಸಿಕೊಂಡಂಥದ್ದು, ಮೇವಾರ್ ಅಥವಾ ಚಿತ್ತೋರನ್ನು ವಶಪಡಿಸಿಕೊಂಡಂಥದ್ದು, ಅದೇ ರೀತಿಯಾಗಿ ಇತರ ರಾಜ್ಯಗಳಾದಂಥ ಮಾಳ್ವ, ಉಜ್ಜಯಿನಿ, ಮಾಂಡು, ಧಾರ್, ಚಂದೇರಿ ಮತ್ತು ಜೋಲೂರಂತಹ ರಾಜ್ಯಗಳನ್ನು ವಶಪಡಿಸಿಕೊಂಡಿದ್ದು. ಅಷ್ಟೇ ಅಲ್ಲ, ಮಂಗೋಲರ ದಾಳಿಯನ್ನೂ ಸಹ ಸಮರ್ಥವಾಗಿ ಈತ ಎದುರಿಸಿದ್ದ ಅನ್ನುವಂಥದ್ದಾಗಿ ಈಗಾಗಲೇ ಅಧ್ಯಯನವನ್ನು ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಆ್ಯಂಡ್ ಇನ್ ಸೌತ್ ಇಂಡಿಯನ್ ಕ್ಯಾಂಪೇನ್ ಇಟ್ ವಾಸ್ ಲೀಡೆಡ್ ಬೈ ಮಲಿಕ್ ಕಾಫರ್. ಹಿಯರ್ ಕಾಂಕ್ವೆರ್ಡ್ ದೇವಗಿರಿ, ವಾರಂಗಲ್, ದ್ವಾರಸಮುದ್ರ, ಮಧುರೈ ಆ್ಯಂಡ್ ಸೆಕೆಂಡ್ ಟೈಮ್ ಆನ್ ದೇವಗಿರಿ. ಇಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಬಂದಂತೆ ಇದರ ಮುಂದಾಳತ್ವವನ್ನು ಮಲಿಕ್ ಕಾಫರ್ ಅನ್ನುವಂಥವನ್ನು ವಹಿಸಿಕೊಂಡಿದ್ದ ಮತ್ತು ದೇವಗಿರಿ, ವಾರಂಗರ್, ದ್ವಾರಸಮುದ್ರ, ಮಧುರೈ ಹಾಗೂ ಎರಡನೇ ಬಾರಿ ದೇವಗಿರಿಯನ್ನು ಈ ಸುಲ್ತಾನ ಮನೆತನ ಅನ್ನುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ಅರಸ ವಶಪಡಿಸಿಕೊಂಡಿದ್ದ ಅನ್ನುವಂಥದ್ದಾಗಿ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ನಾವು ವಿ ಆರ್ ಲರ್ನಿಂಗ್ ಅಬೌಟ್ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ. ಈಗ ಇಂದಿನ ಅವಧಿಯಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತೇವೆ. ಹಿಯರ್ ಫಸ್ಟ್ ಆಫ್ ಆಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಮೊದಲನೆಯದಾಗಿ ಇಲ್ಲಿ ಈ ಆಡಳಿತಾತ್ಮಕ ಸುಧಾರಣೆಗಳ ಕುರಿತಾದಂತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಏನಪ್ಪ ಅಂತಂದರೆ, ಹಿಯರ್ ಅಲ್ಲಾವುದ್ದೀನ್ ಖಿಲ್ಜಿ ಹಿ ವಾಸ್ ಎ ಸ್ಟ್ರಾಂಗ್ ಆ್ಯಂಡ್ ಎಫಿಷಿಯಂಟ್ ರೂಲರ್. ಒಬ್ಬ ಅತ್ಯಂತ ಪ್ರಸಿದ್ಧನಾದಂತಹ ಸಮರ್ಥ ನಾಯಕಾಯುತ ಆಡಳಿತಗಾರ. ಹಿ ಸೆಟ್ ಅಪ್ ಎ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಅತ್ಯಂತ ಬಲಿಷ್ಠವಾದಂತಹ ಒಂದು ಕೇಂದ್ರ ಸರ್ಕಾರದ ನಿರ್ಮಾಣವನ್ನು ಈತ ಮಾಡಿದ್ದ. ಅಷ್ಟೇ ಅಲ್ಲ, ಹಿ ವಾಸ್ ದಿ ಹೈಯೆಸ್ಟ್ ಅಥಾರಿಟಿ ಇನ್ ಹಿಸ್ ಎಂಪೈರ್. ಸೊ ಹಿ ಸೆಂಟ್ರಲೈಸ್ಡ್ ದ ಪವರ್ ಇನ್ ಇಟ್. ಸೊ ಇಲ್ಲಿ ತನ್ನಲ್ಲೇ ತಾನು ಏನು ಮಾಡಿದ್ದ, ಇಡೀ ಒಂದು ಅಧಿಕಾರವನ್ನು ತನ್ನಲ್ಲಿಯೇ ಇರಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ಈತನೇ ಅತ್ಯಂತ ಉನ್ನತವಾದಂತಹ ಅಧಿಕಾರಿಯಂತೆ ವರ್ತನೆಯನ್ನು ಮಾಡಿದ್ದ. ಆ್ಯಂಡ್ ಆಲ್ಸೋ ಈ ಪ್ರಪೌಂಡೆಡ್ ಡಿವೈನ್ ರೈಟ್ ಥಿಯರಿ. ಇಟ್ ಈಸ್ ಲೈಕ್ ಕನ್ಸಿಡರ್ಡ್ ಆಸ್ ಅ ಶ್ಯಾಡೋ ಆಫ್ ಗಾಡ್ ಆನ್ ಅರ್ತ್. ಸೊ ಇಲ್ಲಿ ತಾನು ಏನಿದ್ದಾನೆ, ಈತನೂ ಸಹ ದೈವದತ್ತ ಅಧಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಅರಸನೇ. ಅಂದರೆ ದೇವರಿಂದ ತನಗೆ ಅಧಿಕಾರ ಸಿಕ್ಕಿದೆ ಅನ್ನುವಂಥದ್ದಾಗಿ ಪ್ರತಿಪಾದಿಸ್ತಾ ಇದ್ದಂಥವನು. ಅಂತಂದರೆ
ಇವರ ಪ್ರಕಾರದಲ್ಲಿ ದೇವರ ನೆರಳು ಅನ್ನುವಂಥದ್ದಾಗಿ ಭೂಮಿಯ ಮೇಲೆ ದೇವರ ನೆರಳು ಅನ್ನುವಂಥದ್ದಾಗಿ ತಮ್ಮನ್ನು ತಾವು ಹೇಳಿಕೊಂಡು ಅಧಿಕಾರವನ್ನು ಇಲ್ಲಿ ಮಾಡಿದಂತಹದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ದೇ ಟುಕ್ ವೇರಿಯಸ್ ಮೆಸರ್ಸ್ ಫಾರ್ ಪ್ರಿವೆನ್ಷನ್ ಆಫ್ ರೆಬೆಲಿಯನ್ಸ್ ಇನ್ ದರ್ ಕಿಂಗ್ಡಮ್ಸ್ ಆ್ಯಂಡ್ ಆಲ್ಸೋ restricting matrimonial relationship among the nobles and officials. So also prohibited secret meetings and parties of nobles and officers. ಇಲ್ಲಿ ಪ್ರಮುಖವಾದ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದ ಆತ. ಏನಪ್ಪ ಅಂತಂದರೆ, ದಂಗೆಗಳನ್ನು ಇಲ್ಲಿ ತಡೆಯಲಿಕ್ಕೋಸ್ಕರವಾಗಿ ಆತ ಸರ್ದಾರರು ಮತ್ತು ಅಧಿಕಾರಿಗಳ ನಡುವಿನ ವೈವಾಹಿಕ ಸಂಬಂಧವನ್ನು ಈತ ನಿರ್ಬಂಧಿಸಿದ್ದ. ಅಷ್ಟೇ ಅಲ್ಲ, ಈ ಸರ್ದಾರುಗಳು ಮತ್ತು ಅಧಿಕಾರಿಗಳ ಔತಣಕೂಟ ಮತ್ತು ಗುಪ್ತ ಸಭೆಗಳನ್ನೂ ಸಹ ಈ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸಾಮ್ರಾಜ್ಯದಲ್ಲಿ ನಿರ್ಬಂಧವನ್ನು ಹೇರಿದ್ದ. ಅಂತೂ ಅವರ ದಾಳಿಗಳು ದಂಗೆಗಳು ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರವಾಗಿ. ಸೊ ಯಾಕಪ್ಪ ಅಂತಂದರೆ, ಅಲ್ಲಿ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನ್ ಆಗಬಾರ್ದು ಅನ್ನುವಂಥದ್ದು ಇವನ ಮೂಲವಾದಂತಹ ಉದ್ದೇಶ. ಆ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಕ್ರಮಗಳನ್ನು ಆತ ಕೈಗೊಂಡಿದ್ದ ತನ್ನ ಸಾಮ್ರಾಜ್ಯದಲ್ಲಿ. ಆ್ಯಂಡ್ ಆಲ್ಸೋ ಅಲ್ಲಾವುದ್ದೀನ್ ಖಿಲ್ಜಿ ಅಪಾಯಿಂಟೆಡ್ ಸ್ಪೈಸ್ ಟು ಕೀಪ್ ಆನ್ ಐ ಆನ್ ದಮ್, ಸೊ ಆನ್ ಆಫೀಷಿಯಲ್ಸ್ ಆ್ಯಂಡ್ ಆಲ್ಸೋ ಆನ್ ನೊಬಲ್ಸ್. ಸೊ ಇಲ್ಲಿ ಸರ್ದಾರಗಳು ಮತ್ತು ಆ ಅಧಿಕಾರಿ ವರ್ಗ ಏನಿದೆ ಅವರ ಮೇಲೆ ವಿಶೇಷ ನಿಗಾ ಇರಿಸುವುದಕ್ಕೋಸ್ಕರವಾಗಿ ಗುಪ್ತಚರರನ್ನು ನೇಮಕವನ್ನು ಮಾಡಿದ್ದ. ಅವರು ಏನು ಮಾಡ್ತಾರೆ, ಸೊ ವಾಚಿಂಗ್ ದರ್ ಮೂಮೆಂಟ್ಸ್ ಆ್ಯಂಡ್ ರಿಪೋರ್ಟಿಂಗ್ ಟು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಇಲ್ಲಿ ಅವರ ಒಂದು ಚಲನವಲನಗಳನ್ನು ವೀಕ್ಷಿಸುವುದು ಮತ್ತು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಆ ಗುಪ್ತಚರರು ಕೊಡ್ತಾ ಇದ್ರು. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಆತ ತನ್ನ ಸಾಮ್ರಾಜ್ಯದಲ್ಲಿ ಮಾಡಿದ್ದ. ಆ್ಯಂಡ್ ಆಲ್ಸೋ ಹಿ ಕಾನ್ಫಿಸ್ಕೇಟೆಡ್ ದರ್ ಎಕ್ಸೆಸ್ ವೆಲ್ತ್ ಇನ್ ಹಿಸ್ ಕಿಂಗ್ಡಮ್. ತನ್ನ ಸಾಮ್ರಾಜ್ಯದಲ್ಲಿದ್ದಂತಹ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ, ಅದರಲ್ಲಿ ಸಹ ಸರ್ದಾರರು ಮತ್ತು ಆ ಅಧಿಕಾರಿಗಳ ಹೆಚ್ಚಿನ ಒಂದು ಸಂಪತ್ತನ್ನು, ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಸಹ ಹಾಕ್ಕೊಂಡಿದ್ದ. ಸೊ ಒಂದು ಕಾರಣ ಅಂತಂದರೆ, ಅಲ್ಲಿ ತನ್ನ ವಿರುದ್ಧವಾಗಿ ಯಾರೂ ಸಹ ದಂಗೆ ಏಳಬಾರ್ದು ಅನ್ನುವಂಥದ್ದೇ ಮೂಲವಂತ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಈ ಪ್ರೊಹಿಬಿಟೆಡ್ ವೈನ್ ಆ್ಯಂಡ್ ಗ್ಯಾಮ್ಲಿಂಗ್. ತನ್ನ ಸಾಮ್ರಾಜ್ಯದಲ್ಲಿ ಆಲ್ಕೋಹಾಲಿನ ಅಥವಾ ಮದ್ಯಪಾನವನ್ನು ಮಾಡುವಂಥದ್ದನ್ನು ಮತ್ತು ಅಷ್ಟೇ ಅಲ್ಲ, ಜೂಜಾಟವನ್ನು ಸಹ ಈತ ನಿಷೇಧವನ್ನು ಹೇರಿದ್ದ. ಹಿಮ್ಸೆಲ್ಫ್ ಈ ರಿಫ್ರೈನ್ಡ್ ಫ್ರಾಮ್ ದೆಮ್. ಅಷ್ಟೇ ಅಲ್ಲ, ತಾನೂ ಸಹ ಅದರಿಂದ ದೂರ ಉಳಿದಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ಅಲ್ಲಾವುದ್ದೀನ್ ಖಿಲ್ಜಿಯ ಕುರಿತಾದಂತೆ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾನೆ. ಏನೇ ಆಗಿರಲಿ, ಈ ಒಂದು ಕೆಲವೊಂದು ಕ್ರಮಗಳನ್ನು ಈತ ಕೈಗೊಂಡಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಲ್ಸೋ ಈ ಪ್ರಿವೆಂಟೆಡ್ ದ ಇಂಟರ್ಫಿಯರೆನ್ಸ್ ಆಫ್ ದಿ ಉಲೇಮಾಸ್ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಉಲೇಮರ ಹಸ್ತಕ್ಷೇಪವನ್ನು ಸಹ ಈತ ನಿರ್ಬಂಧಿಸಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಉಲೇಮಾಸ್ ಮೀನ್ಸ್ ದೇ ಆರ್ ದ ಬಾಡಿ ಆಫ್ ಇಸ್ಲಾಮಿಕ್ ಸ್ಕಾಲರ್ಸ್. ಇಸ್ಲಾಂ ಒಂದು ಏನು ಪರಿಣಿತರು ಏನಿರ್ತಾರೆ, ಆ ಇಸ್ಲಾಂನ ವಿದ್ವಾಂಸರುಗಳು ಏನಿರ್ತಾರೆ, ಅವರ ಗುಂಪನ್ನು ಉಲೇಮರು ಅಂತೇಳಿ ಕರೀತಾರೆ. ದೇ ಆರ್ ಇಂಟರ್ಫಿಯರಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಇನ್ ಪ್ರೀವಿಯಸ್ ಇಯರ್ಸ್. ಹಳೆಯ ಕಾಲದಲ್ಲಿ ಅವರು ಏನಿದ್ದಾರೆ, ಜಲಾಲುದ್ದೀನ ಕಾಲದಲ್ಲಿಯೂ ಸಹ ಇರ್ಬೋದು, ಆ ಕಾಲದಲ್ಲೆಲ್ಲ ಉಲೇಮರು ಸಹ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ರು. ಅಂತಹ ಒಂದು ಉಲೇಮರ ಹಸ್ತಕ್ಷೇಪವನ್ನು ಇಲ್ಲಿ ನಿಷೇಧಿಸಿದ್ದ ಈ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ಸಾಮ್ರಾಟ. ಆ್ಯಂಡ್ ನೆಕ್ಸ್ಟ್ ಇಸ್ ಮಿಲಿಟರಿ ರಿಫಾರ್ಮ್ಸ್. ಇಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುಧಾರಣೆಯನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಸೈನಿಕ ಸುಧಾರಣೆ. ಫಸ್ಟ್ ಆಫ್ ಆಲ್, ಅಲ್ಲಾವುದ್ದೀನ್ ಖಿಲ್ಜಿ ಟೇಕನ್ ಸಮ್ ಮೆಸರ್ಸ್ ಟು ರಿಫಾರ್ಮ್ ಇನ್ ಮಿಲಿಟರಿ ಸೆಕ್ಷನ್. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ದ ಅಂತಂದರೆ, ಸೈನಿಕ ವಿಭಾಗದಲ್ಲಿ ಸುಧಾರಣೆಯನ್ನು ತರಲಿಕ್ಕೋಸ್ಕರವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದ. ಫಸ್ಟ್ ಒನ್ ಇಸ್ ಅಲ್ಲಾವುದ್ದೀನ್ ಮೇಂಟೈನ್ ಎ ಸ್ಟ್ರಾಂಗ್ ಆ್ಯಂಡ್ ಹ್ಯೂಜ್ ಸ್ಟ್ಯಾಂಡಿಂಗ್ ಆರ್ಮಿ ಟು ಸೇಫ್ ಗಾರ್ಡ್ ಹಿಸ್ ಎಂಪೈರ್. ಆಲ್ರೆಡಿ ವಿ ನೋ ಹಿ ಹ್ಯಾಡ್ ಎ ವಾಸ್ಟ್ ಎಂಪೈರ್. ಅತ್ಯಂತ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಈತ ಹೊಂದಿದ್ದ ಅನ್ನೋದು. ಅಷ್ಟೊಂದು ಸಾಮ್ರಾಜ್ಯವನ್ನು ಮೇಂಟೈನ್ ಮಾಡಬೇಕು ಅಂತಂದರೆ, ಆತ ನಿರ್ವಹಿಸಬೇಕು ಅಂತಂದರೆ ಅವನಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸೈನ್ಯ ಅನ್ನುವಂಥದ್ದು ಬೇಕಿತ್ತು. ಅದಕ್ಕಾಗಿ ಪ್ರಬಲ ಮತ್ತು ಬೃಹತ್ ಸೈನ್ಯವನ್ನು, ಸನ್ನದ್ಧವಾದಂತಹ ಸೈನ್ಯವನ್ನು ತನ್ನಲ್ಲಿ ಇರಿಸಿಕೊಂಡಿದ್ದ. ಆ್ಯಂಡ್ ಸೆಕೆಂಡ್ ಒನ್ ಈಸ್
he introduced the system of branding of horses and maintenance of a descriptive register of soldiers to prevent false musters and corrupt practices. ಸೊ ಇಲ್ಲಿ ಮತ್ತೊಂದು ಕ್ರಮ ಅಂತಂದರೆ he introduced a new system in horse force. It was branding of horses. It means ಧಾಗ್ ಸಿಸ್ಟಮ್, ಧಾಗ್ ಪದ್ಧತಿ ಅಂತೇಳಿ ಕರಿತೇವೆ ನಾವು. ಏನಪ್ಪ ಅಂತಂದರೆ ಇಲ್ಲಿ ಈತ ಹೊಸದಾದಂತಹ ಒಂದು ವಿಷಯವನ್ನು ಅಳವಡಿಸಿದ್ದ. ಏನಪ್ಪ ಅಂತಂದರೆ ಅದು ಕುದುರೆಗಳಿಗೆ, ತನ್ನ ಅಶ್ವದಳದಲ್ಲಿದ್ದಂತಹ ಕುದುರೆಗಳಿಗೆ ಅಲ್ಲಿ ಧಾಗನ್ನು, ಮುದ್ರೆಯನ್ನು ಹಾಕುವಂತಹ ಪದ್ಧತಿಯನ್ನು ಈತ ಜಾರಿಗೆ ತಂದಿದ್ದ. ಟು ಈಸಿಲಿ ಐಡೆಂಟಿಫೈ ಹಿಸ್ ಹಾರ್ಸಸ್. ಸೊ ಇದು ಕಾರಣ ಏನಪ್ಪ ಅಂತಂದರೆ ಸುಲಭದಲ್ಲಿ ತನ್ನ ಸೈನ್ಯದ ಕುದುರೆಗಳನ್ನು ಗುರುತಿಸಲಿಕ್ಕೆ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ. ಸೊ ಹಿ ಆಲ್ಸೋ introduced the maintenance of a descriptive register of soldiers to prevent false masters and also prevent corrupt practices. ಇಲ್ಲಿ ಸೈನ್ಯದಲ್ಲಿ ಏನಿತ್ತಪ್ಪ, ಮೊದಲೆಲ್ಲ ಭ್ರಷ್ಟಾಚಾರ ಅನ್ನುವಂಥದ್ದು ಇತ್ತು. ಸೊ ಏನೇನೋ ನಕಲಿ ದಾಖಲೆಗಳನ್ನು, ಹಾಜರಾತಿಗಳನ್ನು ಇಲ್ಲಿ ಒದಗಿಸ್ತಾ ಇದ್ರು. ಅದನ್ನೆಲ್ಲ ಈತ ತಡೀಲಿಕ್ಕೋಸ್ಕರವಾಗಿ ಏನು ಮಾಡ್ದ ಅಂತಂದರೆ ಸೈನಿಕರ ವಿವರಣೆಗಳನ್ನು ಹೊಂದಿದಂತಹ ಆ ದಾಖಲೆಗಳನ್ನು ನಿರ್ವಹಣೆಯನ್ನು ಜಾರಿಗೆ ತಂದಿದ್ದ. ಅಂದರೆ ಆ ಒಂದು ರಿಜಿಸ್ಟರನ್ನು ಮೇಂಟೈನನ್ನು ಮಾಡುವಂಥದ್ದು ಸೈನಿಕರದು. ಸೊ ಅಲ್ಲಿ ಏನಿರಬೇಕಪ್ಪ, ಒಬ್ಬ ಸೈನಿಕ ಇದ್ದಾನೆ ಅಂತಂದರೆ ಅವನ ಎಲ್ಲ ಇತಿಹಾಸ, ಅವನ ಎಲ್ಲ ಕುರಿತಾದಂತೆ ಅವನ ಪೂರ್ತಿ ಮಾಹಿತಿ ಅನ್ನುವಂಥದ್ದು ಅಲ್ಲಿ ಇರುವಂತೆ ಆತ ನೋಡಿಕೊಳ್ತಾ ಇದ್ದ. ಈ ರೀತಿಯಾದಂಥ ಒಂದು ರಿಜಿಸ್ಟರನ್ನು ಈತ ಇಂಟ್ರೊಡ್ಯೂಸ್ ಮಾಡಿದ್ದ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೋಸ್ಕರವಾಗಿ. ಆ್ಯಂಡ್ ಥರ್ಡ್ ಒನ್ ಈಸ್ abolished the Jagir system and paid the salaries in cash to soldiers and other officers. ಇಲ್ಲಿ ಅಧಿಕಾರಿಗಳಿಗೆ ಮೊದಲು ಏನು ಮಾಡ್ತಾ ಇದ್ರಪ್ಪ, ಅವರಿಗೆ ಒಂದಿಷ್ಟು ಭೂಮಿಯನ್ನು ನೀಡ್ತಾ ಇದ್ರು. ದ ಲ್ಯಾಂಡ್ ಇಟ್ ವಾಸ್ ಸ್ಯಾಂಕ್ಷನಿಂಗ್ ಆಸ್ ಹಿಸ್ ಸ್ಯಾಲ್ರಿ. ಅವನ ಸ್ಯಾಲ್ರಿ ಅಥವಾ ಏನು ತಿಂಗಳ ಒಂದು ಸಂಬಳ ಅಂತೇಳಿ ಅವನಿಗೊಂದಿಷ್ಟು ಜಾಗೀರನ್ನು ಅಂದರೆ ಭೂಮಿಯನ್ನು ನೀಡ್ತಾ ಇದ್ದ. ಅದನ್ನೇ ಅವನು ಸಂಬಳವಾಗಿ ಅವನು ಪಡೆದುಕೊಳ್ತಾ ಇದ್ದ. ಆದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದನಪ್ಪ ಅಂತಂದರೆ ಆ ಪದ್ಧತಿಯನ್ನು ಈತ ನಿಲ್ಲಿಸಿದ್ದ. ಈ ಅಬಾಲಿಷ್ಡ್ ದ ಜಾಗೀರ್ ಸಿಸ್ಟಮ್ ಆ್ಯಂಡ್ ಪೇಯ್ಡ್ ದ ಸ್ಯಾಲ್ರೀಸ್ ಇನ್ ಕ್ಯಾಶ್. ಎಲ್ಲ ಆ ಜಾಗೀರ್ ಪದ್ಧತಿಯನ್ನು ನಿಲ್ಲಿಸಿಬಿಟ್ಟ. ಅಷ್ಟೇ ಅಲ್ಲ, ಸೈನಿಕರಿಗೆ, ಅಧಿಕಾರಿಗಳಿಗೆ ಕೊಡುವಂತಹ ಸಂಬಳ ಏನಿದೆ ಅದನ್ನು ನಗದು ರೂಪದಲ್ಲಿ ಕೊಡುವ ಪದ್ಧತಿಯನ್ನು ಜಾರಿಗೆ ತಂದ. ಆ್ಯಂಡ್ ಫೋರ್ತ್ ಒನ್, fixed the pay of soldiers at 234 tankas a year with an additional 78 tankas for a soldier maintaining 2 horses. ಇಲ್ಲಿ ಮತ್ತೊಂದು ಪ್ರಮುಖವಾದಂಥ ಆತನ ಸುಧಾರಣೆ ಅಂತಂದರೆ he was fixed the paying system to soldiers. ಅಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿಗದಿಪಡಿಸಿದ್ದ. ಅಂದರೆ ಸಂಬಳವಾಗಿ ನೀಡುವಂಥದ್ದನ್ನು ಇಲ್ಲಿ ನಿಗದಿಪಡಿಸಿದ್ದ. ಅದು ಎಷ್ಟಪ್ಪ ಅಂತಂದರೆ 234 ಟಂಕಾಸ್ ಫಾರ್ ಎ ಇಯರ್. ಒಂದು ವರ್ಷಕ್ಕೆ 234 ಟಂಕಗಳನ್ನು ನೀಡುವಂಥದ್ದು ಒಬ್ಬ ಸೈನಿಕನಿಗೆ. ವಿತ್ ಆನ್ ಅಡಿಷನಲ್ 78 ಟಂಕಾಸ್ ಫಾರ್ ಎ ಸೋಲ್ಜರ್ ಮೇಂಟೈನಿಂಗ್ 2 ಹಾರ್ಸಸ್. ಅಂದರೆ ಒಂದು ಕುದುರೆಯನ್ನು ಮೇಂಟೈನ್ ಮಾಡುವಂತಹ ಒಂದು ಸೈನಿಕನಿಗೆ 234 ಟಂಕಗಳು. ಅದೇ ರೀತಿಯಾಗಿ ಮತ್ತೊಂದು ಅಡಿಷನಲ್ ಆಗಿ 2 ಕುದುರೆಗಳನ್ನು ಸಲಹುವಂತಹ ಅಥವಾ ನೋಡಿಕೊಳ್ಳುವಂತಹ ಸೈನಿಕನಿಗೆ ಪ್ಲಸ್ 234 ಪ್ಲಸ್ 78. ಸೊ ಹೀಗೆ 78 ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಆ ಟಂಕಗಳನ್ನು ನೀಡುವಂತಹ ಪದ್ಧತಿಯನ್ನು ಈತ ಜಾರಿಗೆ ತಂದಿದ್ದ. ಆ್ಯಂಡ್ ಫಿಫ್ತ್ ಒನ್, Aris-e-Mamalik was in charge of the appointment of soldiers. ಇಲ್ಲಿ ಒಬ್ಬ ಅಧಿಕಾರಿಯನ್ನು ಅಪಾಯಿಂಟ್ ಮಾಡಿದ್ದ. ಈ ಅಪಾಯಿಂಟ್ಮೆಂಟ್ ಆಫೀಸರ್ ಇನ್ ಮಿಲಿಟರಿ. was in charge of appointment. was Aris-e-Mamalik. ಇಲ್ಲಿ Aris-e-Mamalik ಅನ್ನುವಂತಹ ಒಬ್ಬ ಅಧಿಕಾರಿಯನ್ನು ನೇಮಕವನ್ನು ಮಾಡಿದ್ದ. ಅವ ಯಾರಪ್ಪ ಅಂತಂದರೆ ನೇಮಕಾತಿಯ, ಸೈನಿಕರ ನೇಮಕಾತಿಯ ಅಧಿಕಾರಿ.
ಸೊ ಸೈನಿಕರನ್ನು ನೇಮಕವನ್ನು ಮಾಡುವಂತಹ ಅಧಿಕಾರಿಯಾಗಿದ್ದ ಅರಿಜಿ ಮಾಮಲಿಕ್ ಅನ್ನುವಂಥವನು. ಸೊ ಅಂತಹ ಅಧಿಕಾರಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ನೇಮಕವನ್ನು ಮಾಡಿದ್ದ. ಸೊ ಇವೆಷ್ಟು ಇದ್ದಾವೆ ಇವನ ಸೈನಿಕ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಸುಧಾರಣೆಗಳು. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ ಎ ರೆವಿನ್ಯೂ ಸಿಸ್ಟಮ್. ಇಲ್ಲಿ ಕಂದಾಯ ಸುಧಾರಣೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ರೆವಿನ್ಯೂ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ. ಫಸ್ಟ್ ಆಫ್ ಆಲ್ ಮೊದಲನೆಯದು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಇಂಟ್ರಡ್ಯೂಸ್ಡ್ scientific method of measurement of land for the assessment of land revenue. To take revenue from land, he introduced scientific method of measurement. ಇಲ್ಲಿ ಪ್ರಮುಖವಾಗಿ ಏನು ಮಾಡ್ದ ಅಂತಂದರೆ ಈತ ಆ ಭೂಮಿಯನ್ನು ಅಳತೆಯನ್ನು ಮಾಡುವಂಥದ್ದು, ಭೂಮಾಪನವನ್ನು ವೈಜ್ಞಾನಿಕವಾಗಿ ಮಾಡುವಂತಹ ಆ ಪದ್ಧತಿಯನ್ನು ಜಾರಿಗೆ ತಂದ. ಅಷ್ಟೇ ಅಲ್ಲ, ವೈಜ್ಞಾನಿಕ ಭೂಮಾಪನದ ಪದ್ಧತಿಯಂತೆ ಕಂದಾಯವನ್ನು ನಿಗದಿಗೊಳಿಸಿದ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಮೆಜರ್ಮೆಂಟ್ ಹಿ ಫಿಕ್ಸ್ಡ್ ದ ಲ್ಯಾಂಡ್ ರೆವಿನ್ಯೂ. ಅದೇ ರೀತಿಯಾಗಿ ಆ ವೈಜ್ಞಾನಿಕ ಅಳತೆಯ ಆಧಾರದ ಮೇಲೆ, ಭೂ ಅಳತೆಯ ಆಧಾರದ ಮೇಲೆ ಅಲ್ಲಿ ಕಂದಾಯವನ್ನು ನಿಗದಿಗೊಳಿಸಿದ್ದ. ಆ್ಯಂಡ್ ಸೆಕೆಂಡ್ ಒನ್, imposed heavy taxes on the soldiers, ಜಾಗೀರ್ದಾಸ್ ಆ್ಯಂಡ್ ಉಲೇಮಾಸ್. ಇಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಸೈನಿಕರ ಮೇಲೆ, ಜಾಗೀರ್ದಾರರ ಮೇಲೆ ಮತ್ತು ಉಲೇಮರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ದ. ಸೊ ಅವರು ಏನು ಮಾಡಬಾರ್ದು, ದೇ ಆರ್ ನಾಟ್ ಬಿಕಮ್ ರಿಚ್. ಇಟ್ ಈಸ್ ದ ಇಂಟೆನ್ಷನ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ ಬಿಕಾಸ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ರೆಬೆಲಿಯನ್ಸ್. ಸೊ ಇಲ್ಲಿ ಅವರ ದಂಗೆಗಳಿಂದ ಹೊರಬರಬೇಕು, ತಾನು ಸೇಫ್ ಆಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಸೈನಿಕರು, ಜಾಗೀರ್ದಾರರು, ಉಲೇಮರು ಏನಿದ್ದಾರೆ ಅವರು ಶ್ರೀಮಂತರಾಗುವನ್ನು ತಡೆಯಲಿಕ್ಕೋಸ್ಕರವಾಗಿ ಅವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಇಲ್ಲಿ ವಿಧಿಸಿದ್ದ. ಸೊ ಇದರಿಂದಾಗಿ ಅವರು ಶ್ರೀಮಂತರಾಗಬಾರದು, ಬರೀ ಜೀವನವಷ್ಟೇ ನಡೆಸಬೇಕು. ಸೊ ಅದು ಅವನ ಉದ್ದೇಶವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಜಜಿಯಾ ವಾಸ್ ಇಂಪೋಸ್ಡ್ ಆನ್ ನಾನ್ ಮುಸ್ಲಿಮ್ಸ್. ಇಲ್ಲಿ ಮುಸ್ಲಿಮೇತರರ ಮೇಲೆ ಜಜಿಯಾ ಅನ್ನುವಂಥ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ದೇ ಹ್ಯಾಡ್ ಟು ಪೇ ಇಟ್ ಅಲಾಂಗ್ ವಿತ್ ಅದರ್ ಟ್ಯಾಕ್ಸಸ್ ಲೈಕ್ ಅ ಪಿಲ್ಗ್ರಿಮೇಜ್ ಟ್ಯಾಕ್ಸ್ ಆ್ಯಂಡ್ ಗೂಡ್ಸ್ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಅದರ್. ಸೊ ಇಲ್ಲಿ ಪ್ರಮುಖವಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡುವಂತೆ ಮುಸ್ಲಿಮೇತರರು ಜಜಿಯಾ ಅನ್ನುವಂತಹ ಒಂದು ಕಂದಾಯವನ್ನು ಇವರು ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾತ್ರಾ ತೆರಿಗೆಯನ್ನು ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲ, ಸರಕು ತೆರಿಗೆಯನ್ನೂ ಸಹ ಅವರು ನೀಡಬೇಕಾಗಿತ್ತು. ಅದರ ಜೊತೆಗೆ ಅವರು ಆ ಜಜಿಯಾವನ್ನು ನೀಡಬೇಕಾಗಿತ್ತು. ಅಂತಹ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಆ್ಯಂಡ್ ಫೋರ್ತ್ ಒನ್, ಇನ್ ಆರ್ಡರ್ ಟು ಚೆಕ್ ಬ್ರೈಬರಿ ಆ್ಯಂಡ್ ಕರಪ್ಷನ್ ಅಮಂಗ್ ರೆವಿನ್ಯೂ ಅಫಿಷಿಯಲ್ಸ್ ದ ಸ್ಯಾಲರೀಸ್ ಆರ್ ಇನ್ಕ್ರೀಸ್ಡ್ ಟು ರೆವಿನ್ಯೂ ಅಫಿಷಿಯಲ್ಸ್. ರೆವಿನ್ಯೂ ಅಧಿಕಾರಿಗಳು ಏನಿದ್ದಾರೆ, ಕಂದಾಯ ಅಧಿಕಾರಿಗಳು ಭ್ರಷ್ಟಾಚಾರ, ಲಂಚಗುಳಿತನವನ್ನು ಮಾಡಬಾರ್ದು ಅಥವಾ ತೆಗೆದುಕೊಳ್ಳಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವರ ವೇತನವನ್ನು ಈತ ಹೆಚ್ಚಿಸಿದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಫಿಫ್ತ್ ಒನ್, ಕ್ರಿಯೇಟೆಡ್ ನ್ಯೂ ಪೋಸ್ಟ್ ಆಫ್ ಅಫಿಷಿಯಲ್ ಸ್ಪೆಷಲ್ ಆಫೀಸರ್ಸ್ ಕಾಲ್ಡ್ ಮುಸ್ತಕ್ರಾಜ್ ಟು ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ ಫ್ರಮ್ ಪೀಸಂಟ್ಸ್ ಆರ್ ಫಾರ್ಮರ್ಸ್. ಆ ರೈತರಿಂದ ಭೂ ಕಂದಾಯವನ್ನು ತೆಗೆದುಕೊಳ್ಳಲಿಕ್ಕೆ, ಸಂಗ್ರಹಿಸಲಿಕ್ಕೆ ಒಬ್ಬ ಹೊಸ ಅಧಿಕಾರಿಯನ್ನು ನೇಮಕವನ್ನು ಮಾಡಿದ್ದ. ಅವನೇ ಮುಸ್ತಕ್ರಾಜ್ ಅನ್ನುವಂತಹ ವಿಶೇಷ ಕಂದಾಯಾಧಿಕಾರಿಯ ರಚನೆಯನ್ನು ಅಥವಾ ನೇಮಕವನ್ನು ಈ ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿದ್ದ. ಆ್ಯಂಡ್ ಸಿಕ್ಸ್ತ್ ಒನ್, ಹಿ ಟುಕ್ ಸ್ಟೆಪ್ಸ್ ಟು ಸೇಫ್ ಗಾರ್ಡ್ ದ ಪೀಸಂಟ್ಸ್ ಆರ್ ಫಾರ್ಮರ್ಸ್ ಫ್ರಮ್ ದಿ demands of corrupt revenue officials by imposing strict punishments even for petty offenses. So afterwards they are paying high salary, already we know. So ಅದು ನಮಗೆ ಗೊತ್ತಿದೆ. ಆ ಒಂದು ಕಂದಾಯ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಸಂಬಳ ಅನ್ನುವಂಥದ್ದು ಸಿಗ್ತದೆ, ಅದನ್ನು ಕೊಡ್ತಾ ಇದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥದ್ದು ಗೊತ್ತಿದೆ. ಅದರ ಹೊರತಾಗಿಯೂ ಆ ಒಂದು ಕಂದಾಯಾಧಿಕಾರಿಗಳು ಬಡ ರೈತರನ್ನು ಪೀಡಿಸಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನು ಅಥವಾ ಬಡ ಆ ರೈತರನ್ನು ಇಲ್ಲಿ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಕಂದಾಯಾಧಿಕಾರಿ ಮಾಡುವಂತಹ ಸಣ್ಣ ತಪ್ಪಿಗೂ ಸಹ ಅತ್ಯಂತ ಕಠಿಣವಾದಂತಹ ಶಿಕ್ಷೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದ.
ಅಂತೂ ಈ ರೀತಿಯಾದಂಥ ಕ್ರಮಗಳನ್ನು ಆತ ಈ ರೆವಿನ್ಯೂ ಸಿಸ್ಟಮಲ್ಲಿ ಅಳವಡಿಸಿದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಅನದರ್ ರಿಫಾರ್ಮ್ ಇನ್ ಇಕನಾಮಿಕ್ ಫೀಲ್ಡ್. ಆರ್ಥಿಕ ಕ್ಷೇತ್ರದಲ್ಲಿ ಅವನ ಸುಧಾರಣೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮಾರ್ಕೆಟ್ ರೆಗ್ಯುಲೇಟರಿ ರಿಫಾರ್ಮ್. ಇಲ್ಲಿ ಮಾರುಕಟ್ಟೆ ನಿಯಮಗಳ ಸುಧಾರಣೆ ಅಂತೇಳಿಯೂ ಸಹ ಇದನ್ನು ಕರೀಬೋದು. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಅಲ್ಲಾವುದ್ದೀನ್ ಖಿಲ್ಜಿ ಇಂಟ್ರಡ್ಯೂಸ್ಡ್ ದ ಮಾರ್ಕೆಟ್ ರೆಗ್ಯುಲೇಟರಿ ಸಿಸ್ಟಮ್ ಟು ಹೆಲ್ಪ್ ಸೋಲ್ಜರ್ಸ್. ಸೈನಿಕರಿಗೆ ಸಹಾಯವನ್ನು ಮಾಡುವಂಥ ಉದ್ದೇಶದಿಂದ ಈತ ಏನು ಮಾಡ್ದ ಅಂತಂದರೆ ಒಂದು ಮಾರುಕಟ್ಟೆಯ ನಿಯಮವನ್ನು ಜಾರಿಗೆ ತಂದ. ಬಿಕಾಸ್ he imposed heavy taxes on soldiers. They must maintain their life, and also to safeguard that soldiers introduce a market regulatory act. ಇಲ್ಲಿ ಆ ಸೈನಿಕ ತನ್ನ ಜೀವನವನ್ನು ನಡೆಸಬೇಕು, ಅದಕ್ಕೋಸ್ಕರವಾಗಿ ಅವನ ಮೇಲೆ ಹೆಚ್ಚಿನ ಒಂದು ತೆರಿಗೆ ಅನ್ನುವಂಥದ್ದು ಹಾಕಲಾಗಿದೆ. ಅದಕ್ಕೋಸ್ಕರವಾಗಿ ಮಾರುಕಟ್ಟೆ ನಿಯಂತ್ರಣ ಒಂದು ಕಾಯ್ದೆಯನ್ನು ಈತ ಜಾರಿಗೆ ತಂದಿದ್ದ. ಏನಪ್ಪ ಅಂತಂದರೆ ಪ್ರೈಸ್ ಆಫ್ ಆಲ್ ಆರ್ಟಿಕಲ್ಸ್ ಆಫ್ ಕಾಮನ್ ಯೂಸ್ ವರ್ ಫಿಕ್ಸ್ಡ್. ಇಟ್ ಮೀನ್ಸ್ ಫುಡ್ ಗ್ರೇನ್ಸ್ ಪ್ರೈಸ್ ವಾಸ್ ಫಿಕ್ಸ್ಡ್ ಇನ್ ಸೆಂಟರ್. ದೆಹಲಿಯಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದರೆ ಅಲ್ಲಿ ಯಾವುದೇ ಒಂದು ವಸ್ತು ಇರಬಹುದು, ದೈನಂದಿನ ವಸ್ತುಗಳು, ಅದರ ದರವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಸೊ ಅದು ಸಹ ದಿನಸಿ ವಸ್ತುಗಳು ಏನಿದ್ದಾವೆ, ಬೇಳೆಕಾಳುಗಳಾಗಿರ್ಬೋದು ಅಥವಾ ಇತರ ಒಂದು ಆಹಾರದ ಸಾಮಗ್ರಿಗಳು ಇದ್ದಾವೆ, ಅವುಗಳ ದರಗಳನ್ನು ನಿಗದಿಪಡಿಸಲಾಗ್ತಾ ಇತ್ತು ದೆಹಲಿಯಲ್ಲಿ. ಸೊ ಆ ಪ್ರೈಸನ್ನು ಫಿಕ್ಸ್ ಮಾಡಲಾಗ್ತಾ ಇತ್ತು ದೆಹಲಿಯಲ್ಲಿ. ಆ್ಯಂಡ್ ಇಟ್ ವಾಸ್ ಅಪ್ಲಿಕೇಬಲ್ ಟು ಆಲ್ ಟೌನ್ಸ್. ಇಡೀ ಒಂದು ದೆಹಲಿಯಲ್ಲಿ ಫಿಕ್ಸ್ ಆದಂತಹ ಪ್ರೈಸ್ ಏನಿದೆ ಅದು ಇಡೀ ಒಂದು ದೇಶಕ್ಕೆ, ಅಂದರೆ ಇಡೀ ಸುಲ್ತಾನ ರಾಜಮನೆತನದ ಆಳ್ವಿಕೆಗೆ ಒಳಪಟ್ಟಂಥ ಎಲ್ಲ ಒಂದು ಪ್ರದೇಶಗಳಿಗೂ ಸಹ ಅಥವಾ ನಗರಕ್ಕೂ ಸಹ ಅದು ಅಳವಡಿಕೆ ಆಗ್ತಾ ಇತ್ತು. ಆ್ಯಂಡ್ ಫಾರ್ ಎಕ್ಸಾಂಪಲ್ ದ ಫಿಕ್ಸ್ಡ್ ಪ್ರೈಸ್ ಲೈಕ್ ವೀಟ್ ಪರ್ ಮಣ, ಪ್ರತಿ ಗೋಧಿ ಮಣಕ್ಕೆ 7.5 ಜಿತಾಲ್ಸ್. ಅಂದರೆ ಇಲ್ಲಿ ಒಂದು ಉದಾಹರಣೆಯನ್ನು ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ. ಹೇಗಿತ್ತಪ್ಪ ಅಲ್ಲಿನ ಒಂದು ಫಿಕ್ಸ್ಡ್ ಪ್ರೈಸ್ ಅಥವಾ ನಿಗದಿಯಾದಂತಹ ದರ ಅನ್ನುವಂಥದ್ದಾಗಿ ಉದಾಹರಣೆಯನ್ನು ಹೇಳ್ತಾ ಹೋಗ್ತಾನೆ. ಗೋಧಿ ಆ ಅಳತೆಯ ಪ್ರಕಾರದಲ್ಲಿ ಒಂದು ಮಣಕ್ಕೆ 7.5 ಜಿತಾಲ್ಗಳು. ಜಿತಾಲ್ಗಳು ಅಂದರೆ ಅವರ ಕರೆನ್ಸಿ ಆಗಿತ್ತು. ಸೊ ಆಗಿನ ಕಾಲದ ನಾಣ್ಯವಾಗಿತ್ತು. 7.5 ಜಿತಾಲ್ಗಳನ್ನು ಅಷ್ಟು ಇಲ್ಲಿ ಪ್ರೈಸ್ ಫಿಕ್ಸ್ ಆಗಿತ್ತು. ಆ್ಯಂಡ್ ರೈಸ್ ಪರ್ ಮಣ, ಒಂದು ಮಣ ಅಕ್ಕಿಗೆ 5 ಜಿತಾಲ್ಸ್, 5 ಜಿತಾಲ್ಗಳು. ಸೊ ಹೀಗೆ ಫಾರ್ ಎ ಮೇಲ್ ಸ್ಲೇವ್ 100 to 200 ಟಂಕಾಸ್. ಇಲ್ಲಿ ಒಬ್ಬ ಪುರುಷ ಗುಲಾಮನಿಗೆ, ಅಂದರೆ ಗುಲಾಮರ ಮಾರಾಟ ಸಹ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಕನ್ಫರ್ಮ್ ಮಾಡ್ತಾನೆ ಇತಿಹಾಸಕಾರ. 100ರಿಂದ 200 ಟಂಕಗಳು. ಆ್ಯಂಡ್ ಫಾರ್ ಫಿಮೇಲ್ ಸ್ಲೇವ್ 40 to 50 ಟಂಕಾಸ್. ಒಬ್ಬ ಮಹಿಳಾ ಗುಲಾಮಳಿಗೆ 40ರಿಂದ 50 ಟಂಕಗಳನ್ನು ಇಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಗ್ರೆನರೀಸ್ ಆಲ್ಸೋ ಅಲ್ಲಿ ಉಗ್ರಾಣಗಳು ಸಹ ಇತ್ತಂತೆ. ಇನ್ ಗ್ರೆನರೀಸ್ ದೆರ್ ವಾಸ್ ಸ್ಟೋರ್ಡ್ ಫುಡ್ ಗ್ರೇನ್ಸ್. ಇಲ್ಲಿ ಆಹಾರ ಧಾನ್ಯಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗ್ತಾ ಇತ್ತು. ಸೊ ಗೌರ್ಮೆಂಟ್ ಗ್ರೆನರೀಸ್ ಆಲ್ಸೋ ಸರ್ಕಾರದ ವತಿಯಿಂದಲೂ ಸಹ ಸಂಗ್ರಹಣಾಗಾರಗಳು ಅನ್ನುವಂಥದ್ದು ಇರ್ತಾ ಇತ್ತು. ದ ಸ್ಟೋರೇಜ್ ವಾಸ್ ಮೇನ್ ಫಾರ್ ಎಮರ್ಜೆನ್ಸೀಸ್ ಲೈಕ್ ದ ಟೈಮ್ಸ್ ಆಫ್ ಸ್ಕ್ಯಾರ್ಸಿಟಿ ಆಫ್ ಫುಡ್ ಆ್ಯಂಡ್ ಫಿಮೈನ್ ಟೈಮ್. ಇಲ್ಲಿ ಯಾವುದೋ ಒಂದು ಅನಾಹುತಗಳಾದಂತಹ ಸಂದರ್ಭದಲ್ಲಿ, ಬರಗಾಲ ಆಗಿರ್ಬೋದು ಅಥವಾ ಆಹಾರದ ಅವಶ್ಯಕತೆ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ, ಕೊರತೆ ಆದಂತಹ ಸಂದರ್ಭದಲ್ಲಿ ದೇ ಆರ್ ಯೂಸಿಂಗ್ ದ್ಯಾಟ್ ಸ್ಟೋರ್ಡ್ ಫುಡ್ ಗ್ರೇನ್ಸ್. ಅಲ್ಲಿ ಸಂಗ್ರಹಣೆ ಆದಂತಹ ಆ ಒಂದು ಏನು ಧಾನ್ಯಗಳು ಇದ್ದಾವೆ ಅವುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಏನೇ ಆಗಿರಲಿ ಅಂತೂ ಈ ರೀತಿಯಾಗಿ ಉಗ್ರಾಣಗಳು ಅನ್ನುವಂಥದ್ದು ಉಪಯೋಗಿಸಲ್ಪಡ್ತಾ ಇತ್ತು. ಆ್ಯಂಡ್ ಎನಿ ಟ್ರೇಡರ್ ಆರ್ ವೆಂಡರ್ who was cheating in weights and measurements were punished with each cutting off an equal weight of flesh from his body. So ಇಲ್ಲಿ harsh punishment also given by the authority to vendor or
ಟ್ರೇಡರ್ ವಾಸ್ ಚೀಟಿಂಗ್ ಇನ್ ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯಾರೋ ಒಬ್ಬ ವ್ಯಾಪಾರಿ ಏನಿದ್ದಾನೆ ಆತ ತನ್ನ ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡಿದ ಅಂತಂದರೆ ಎಷ್ಟು ಮೋಸವನ್ನು ಮಾಡಿರ್ತಾನೋ. ಫಾರ್ ಎಕ್ಸಾಂಪಲ್ ಈ ವಾಸ್ ಚಿಟೆಂಡ್ ಕಸ್ಟಮರ್ ಫಾರ್ 100 grams, 100 ಗ್ರಾಮಿಗೆ ಅವನು ಚೀಟ್ ಮಾಡಿದ್ದಾನೆ, ಸುಳ್ಳನ್ನು ಹೇಳಿದ್ದಾನೆ ಅಥವಾ ಮೋಸವನ್ನು ಮಾಡಿದ್ದಾನೆ ಅಂತಂದರೆ, ಸೊ ಅವನ ಬಾಡಿಯಿಂದ ಏನು ಮಾಡ್ತಾ ಇದ್ರು ಅಂತಂದರೆ ಅಷ್ಟೇ ತೂಕದ ಮಾಂಸವನ್ನು ಅವನ ಬಾಡಿಯಿಂದ ಕಟ್ ಮಾಡ್ತಾ ಇದ್ರು. ಅಂತಹ ಒಂದು ಅತ್ಯಂತ ಕ್ರೂರವಾದಂತಹ ಶಿಕ್ಷೆ ಅನ್ನುವಂಥದ್ದು ಅಲ್ಲಿ ಇರ್ತಾ ಇತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಟು ಸೇಫ್ ಗಾರ್ಡ್ ದ ಕಸ್ಟಮರ್, ಹಾರ್ಶ್ ಪನಿಷ್ಮೆಂಟ್ ವಾಸ್ ಗಿವನ್ ಟು ದ ಚೀಟರ್. ಸೊ ಯಾರೋ ಒಬ್ಬ ಮೋಸ ಮಾಡ್ತಾ ಇದ್ದಾನೆ, ಮೋಸಗಾರನಿಗೆ ಆ ರೀತಿಯಾಗಿ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು. ಯಾಕೆಂತಂದರೆ ಗ್ರಾಹಕನಿಗೆ ಮೋಸ ಮಾಡಬಾರ್ದು ಅನ್ನುವಂಥ ಒಂದು ಪಾಠವನ್ನು ಕಲಿಸ್ಲಿಕ್ಕೋಸ್ಕರವಾಗಿ. ಆ್ಯಂಡ್ ದ ಲಾಸ್ಟ್ ಡೇಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ, ಇಟ್ ವಾಸ್ ನಾಟ್ ಹ್ಯಾಪಿ, ಇಟ್ ಈಸ್ ಫಿಲ್ಡ್ ವಿತ್ ಅನ್ಹ್ಯಾಪಿ. ಸೊ ಇಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಹೇಗಿತ್ತಪ್ಪ ಅಂತಂದರೆ ಅಸಂತೋಷವಾದಂತಹ ಒಂದು ಅಥವಾ ಸಂತೋಷವಿಲ್ಲದೇ ಹೋದಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದಿತ್ತು. ಈ ವಾಸ್ ಪಾಯ್ಸನ್ಡ್ ಬೈ ಹಿಸ್ ಇಂಟ್ರೆಸ್ಟೆಡ್ ಗವರ್ನರ್ ಜನರಲ್ ಮಲ್ಲಿಕ್ ಕಾಫರ್. ಮಲ್ಲಿಕ್ ಕಾಫರ್ನಂತಹ ಅವನ ಆಪ್ತನಾದಂತಹ ಸೇನಾನಿ. ಇಡೀ ಆ ಮಲ್ಲಿಕ್ ಕಾಫರ್ ಅನ್ನುವಂಥವನು ನಮಗೆ ಗೊತ್ತಿದ್ದಂತೆ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಡೆಸಿಕೊಟ್ಟಿದ್ದ. ಸೊ ಅಂತಹ ಆ ಸೇನಾಧಿಪತಿ ಏನಿದ್ದಾನೆ ಅವನೇ ಪ್ರಿಯ ಸೇನಾಧಿಪತಿಯಾಗಿದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಆ ಸೇನಾಧಿಪತಿ ಮಲ್ಲಿಕ್ ಕಾಫರ್ನೇ ತನ್ನ ರಾಜನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಗೆ ವಿಷಪ್ರಾಶನವನ್ನು ಮಾಡುತ್ತಿದ್ದ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಡೈಡ್ ಇನ್ 1316 CE. 1316 ವೇಳೆಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ ಸಾವನ್ನು ಅಪ್ಪಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. So I am a great conqueror and also a reformer. Finally, he was died in 1316 CE. 1316 ವೇಳೆಗೆ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಅರಸ ಅಂತವನು ಸಾವನ್ನಪ್ಪಿದ್ದ. ಆ್ಯಂಡ್ ಸಕ್ಸಸಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ ಆರ್ ಖಿಲ್ಜಿ ಡೈನಾಸ್ಟಿ. ಖಿಲ್ಜಿ ರಾಜ ಮನೆತನದ ಇತರ ಒಂದು ರಾಜರುಗಳು ಅಂತಂದು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಶಿಹಾಬುದ್ದೀನ್ ಉಮರ್, ಇಲ್ಲಿ ಶಿಹಾಬುದ್ದೀನ್ ಉಮರ್ ಅನ್ನುವಂಥವನು, ಆ್ಯಂಡ್ ಕುತುಬುದ್ದೀನ್ ಮುಬಾರಕ್ ಶಾ, ಆ್ಯಂಡ್ ಆಫ್ಟರ್ ದಟ್ ನಾಸಿರುದ್ದೀನ್ ಖುಸ್ರೋ ಶಾ ರೂಲ್ಡ್ ಆಫ್ಟರ್. ಸೊ ಇಷ್ಟೆಲ್ಲ ಒಂದು ರಾಜರುಗಳು ಈ ಖಿಲ್ಜಿ ರಾಜ ಮನೆತನವನ್ನು ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ. ಫೈನಲಿ ನಾವು ಅಧ್ಯಯನವನ್ನು ಮಾಡಿದಂತೆ ಇಷ್ಟೆಲ್ಲ ಸಾಧನೆಯನ್ನು ಈ ಖಿಲ್ಜಿ ರಾಜ ಮನೆತನದವರು ಎಷ್ಟು ಸಾಧನೆಯನ್ನು ಸಾಧಿಸಿದ್ರು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are learning about another dynasty or clan in Sultanate's period, the Tughlaq dynasty. Thank you.